ಎಲ್ಲ ಸರಿಯಾಗಿದೆ. ಈಗ ಯಾರನ್ನ ರೆಡಿ ಮಾಡ್ಬೇಕು? ಆದ್ಯ. ರಾಜಿ. ಇಲ್ಲ, ಆದ್ಯ ಅಲ್ಲ. ದೊಡ್ಡಮ್ಮ, ನಮ್ ಮೂವರಲ್ಲೂ ಚಿಕ್ಕವ್ರು ಯಾರು? ನಮ್ ರಾಜಿನೇ. ಅದಕ್ಕೆ ಚಿಕ್ಕವರು ದೊಡ್ಡವ್ರು ಹೇಳಿದ ಮಾತನ್ನ ಕೇಳ್ಬೇಕು. ರಾಜಿನ ರೆಡಿ ಮಾಡ್ಬೇಕು. ಯಾಕೆ? ನನಗೆ ಪಂಚೆ ಕಟ್ತೀನಿ ಅಂದ್ರು ಬ್ರೋ. ಈಗ ನಾನು ಬಂದಿರೋದು ಅದಕ್ಕೆ. ಯಾಕೆ ಬ್ರೋ? ನಿಮ್ಮಪ್ಪ ಕಟ್ತೀನಿ ಅಂತ ಹೇಳಿದ್ರಲ್ಲ ಬ್ರೋ. ನಮ್ಮ ಅಪ್ಪನ್ಗೆ ಪಂಚೆ ಉಟ್ಕೊಳಕ್ ಹೇಳ್ಕೊಟ್ಟಿದ್ದೆ ನಾನು. ಅಷ್ಟು ದೊಡ್ಡವ್ರು ನೀನು ಉಡಿಸ್ತೀಯ? ಐ ಡೋಂಟ್ ಬಿಲೀವ್. ಬ್ರೋ, ಆ ಪಂಚೆ ಕೊಡಿಲಿ. 5 ನಿಮಿಷದಲ್ಲಿ ನಿನಗೆ ಅರ್ಥ ಆಗುತ್ತೆ. ಕೊಡಿಲಿ, ಕೊಡು ಬ್ರೋ. ಸರಿ, ಟೇಕ್ ಇಟ್. ಬ್ರೋ, ಇದು ಪಂಚೆ ಥರ ಇಲ್ವಲ್ಲ? ಬ್ರೋ, ಇದೇ ಪಂಚೆ, ಇದೇ ನಮ್ಮ ಆಚಾರ. ಹೌದಾ? ಇರು. ನೋಡ್ಕೋ. ಆದಿತ್ಯ, ಅಯ್ಯೋ, ಅಯ್ಯೋ, ಸಾರಿ ಆದ್ಯ. ಎಲ್ಲಿ ಗಟ್ಟಿ ಕುಟ್ಕೊಳೋ. ಲೇ, ಜಾರೋಗ್ತಿದ್ಯೋ? ಆ ಹುಡುಗನ್ಗೇನೋ ಇದೆಲ್ಲ ಬರಲ್ಲ. ಹಾಗ್ ನಗ್ತಿದ್ಯಲ್ಲ ವೆಂಕಟ್ರಾವ್. ಹಂಗಲ್ಲತ್ತಮ್ಮ, ನಮ್ಮ ಆಶೀರ್ವಾದ ತಗೊಳ್ಳೋದಕ್ಕೆ ಹಾಗೆ ಬಿದ್ನಲ್ಲ ಯಾಕೆ ಅಂತ ನಗ್ತಾ ಇದೀನಿ ಅಷ್ಟೇನೆ.
ಏನ್ ಬ್ರೋ ಇದು ಇಷ್ಟು ಲೂಸಾಗಿ ಕಟ್ಟಿದ್ಯಲ್ಲ. ಏನಾಯ್ತು ಬ್ರೋ? ಅಲ್ಲಿಗೆ ಹೋಗ್ತಿದ್ದ ಹಾಗೆ ಉದ್ರ ಹೋಯ್ತು. ಅವ್ರು ಎಲ್ರ ಮುಂದೆ ನನ್ನ ಮರ್ಯಾದೆ ಹೋಯ್ತು. ಹೌದಾ? ನೀನೇನಾ ಪಂಚೆ ಉಡ್ಸಿದ್ದು? ಉಡ್ಸೋಕ್ ಬರ್ದೇ ಇರೋರ್ ಹತ್ರ ಪಂಚೆ ಕಟ್ಟಿಸ್ಕೊಂಡ್ರೆ ಹೀಗೆ ಆಗುತ್ತೆ ಆದಿತ್ಯ. ಬಾಬೋ, ತಮಗ್ ಬರುತ್ತಾ ಪಂಚೆ ಕಟ್ಟಕ್ಕೆ? ಏನೋ ಬರೋರ್ ತರ ಮಾತಾಡ್ತಿದ್ಯಾ? ಹೌದು, ಬರುತ್ತೆ. ಹಾಗಾದ್ರೆ ನೀನ್ ಕಟ್ಟಿ ಆದ್ಯಾ? ಹಾ, ಕಟ್ತೀನಿ. ನೀನ್ ಹೇಗ್ ಕಟ್ತೀಯಾ? ನಾನ್ ಹೇಗ್ ಕಟ್ಟಿದ್ರೆ ನಿನಗೇನು? ಹೌದು ಬ್ರೋ, ಆದ್ಯ ನನಗೆ ಹೆಂಡತಿ ಆಗೋಳು. ಹೇಗ್ ಬೇಕಾದ್ರೂ ಪಂಚೆ ಕಟ್ಟಾಳೆ. ನಿನ್ಗೆ ಯಾಕೆ ಬ್ರೋ? ನೀನ್ ಹೋಗು. ಆದ್ಯ, ನೀನ್ ಬಾ. ನಡಿ. ಏಯ್, ಬಾ ಬಾ ಬಾ.